ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಇದೀಗ ಹೊರಬರ್ತಾ ಇದೆ. ನನ್ನ ಹೋರಾಟ ಇದ್ದಿದ್ದು ರೇವಣ್ಣ ಅಕ್ರಮದ ಬಗ್ಗೆ. ರೇವಣ್ಣ ಅವರ ಅಕ್ರಮವನ್ನ ಆಚೆಗೆ ತರಬೇಕು ಅನ್ನೋದು ನನ್ನ ಹೋರಾಟ ಇತ್ತು ಅಂತ ಹೇಳಿ ದೇವರಾಜೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ವಕೀಲರಾದ ದೇವರಾಜೇಗೌಡ. ಹೋರಾಟ ಇದ್ದಿದ್ದು ರೇವಣ್ಣ ಅವರ ವಿರುದ್ಧ, ಅದನ್ನ ಕೆಲ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದ್ರು. ಅಲ್ಲಿ ನಾನು ಯಾಕೆ ಇವತ್ತು ರಾಜ್ಯದ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದ್ರೆ, ನಾನು ವಿಚಾರಣೆಗೆ SIT ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ. ನಾನಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು. ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಪೂರಕವಾದಂತಹ ದಾಖಲಾತಿಗಳು ಕೊಡಿ ಅಂತ ಅಂದ್ರು. ನಾನು ದಾಖಲೆಯನ್ನು ತಗೊಂಡೋದೆ. ನಾನಲ್ಲಿ ಆಗ ತನಿಖಾಧಿಕಾರಿಗಳಾದಂತ SP ಅವರು, IPS ಆಫೀಸರ್ ತನಿಖಾಧಿಕಾರಿಗಳು, ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನ ಉಲ್ಲೇಖವನ್ನ ಮಾಡಿದ್ದೀನಿ. ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ, ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ, ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂತ ವಿಡಿಯೋ ಇದು. ಇದನ್ನ ನಾನು CBI ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡೋಣ, ಪ್ಲೇ ಮಾಡಿ ಸೌಂಡ್ ಕಮ್ಮಿ. ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು CBI ಕೊಡ್ತಾ ಇದೀವಿ. ನಾವು ಇದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳಿದಾನೆ ಅಂತ ಅಂದ್ರೆ, ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ. ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಇಲ್ಲಿ ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಇಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದ್ರೆ, ಅದರಲ್ಲಿ ಇದ್ದಂತ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳು. ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೆ. ನಾನಲ್ಲಿ ಸ್ಟೇ ವೆಕೆಟ್ ಮಾಡಕ್ಕಾಗಲ್ಲ, ಸಂತ್ರಸ್ತ ಮಹಿಳೆ ಬಂದ್ರು ಮಾತ್ರ ಸ್ಟೇ ವೆಕೆಟ್ ಮಾಡ್ತಂದ್ರೆ ಅವನ ಕಣ್ಣೆದುರುಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿಯಲ್ಲಿ ಅದು ಅಂಟಿಸಿ ಅದರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿದೆ. ಅದನ್ನು ಈಗಾಗಲೇ ಹೇಳಿದ್ದೀನಿ ನಾನಲ್ಲಿ. ಈ ವಿಚಾರವನ್ನು SIT ಮುಂದೆ ಹೇಳಿದೆ ನಾನಲ್ಲಿ. ಯಾವ ವಿಚಾರ ಹೇಳಿದೆ ಅಂತಂದ್ರೆ, ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್, ಯಾರ ಹೆಸರು ಹೇಳ್ತಾನಲ್ಲ, ಈ ರಾಜ್ಯದ ಮಹಾನ್ ನಾಯಕ, ಈ ಸರ್ಕಾರದ ರೂವಾರಿ, ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ, ಅದು ಸಾಕ್ಷಿಯಲ್ಲಿದೆ. ಬನ್ನಿ ಬನ್ನಿ ಬನ್ನಿ, ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ SIT ಅಧಿಕಾರಿಗಳು. ನೀ ಕೊಟ್ಟುವಂತ ಸ್ಟೇಟ್ಮೆಂಟ್ ಅಲ್ಲಿ ಸಾಕ್ಷಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಇಲ್ಲಿ. ತದನಂತರ ಆ ಪೆನ್ ಡ್ರೈವ್, ನನಗೆ ಕೊಟ್ಟಂತ ವ್ಯಕ್ತಿಯ ಪೆನ್ ಡ್ರೈವ್ ಒಳನರಸೀಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಮತ್ತೆ ಆತನ ಗುರುಗಳಾದಂತ, ಈ ಎಲ್ಲಾ ಹೀನ ಕೃತ್ಯದ ಗುರುಗಳಾದಂತ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಆಗಿರುವಂತ ವ್ಯಕ್ತಿ ಅವನು. ಹೈಕೋರ್ಟ್ ಸ್ಟೇ ಇದೆ ಈಗ. ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು. ಈ ವಿಚಾರವಾಗಿ ನಾನು SIT ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ. ಯಾಕೆಂದ್ರೆ ಕೆಲವರು ಹೇಳ್ತಾರೆ SIT ಇರುವಂತಹ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳು
ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿ ಅಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯ್ತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೇಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅವರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ, ಯಾಕಂದ್ರೆ ಇದ್ರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ಇದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ. ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವಾಗಿರೋದು ಅಂತ ಅಂದ್ರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕ್ಬೇಕು, ಅಷ್ಟೇ, ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರನ್ನು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ. ಈಗ ಅದು ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ, ಅದು ಮಿಕ್ಕಿದೆಲ್ಲ ಹೇಳ್ತೀನಿ, ಕಂಟೆಂಟ್ ಕರೆಕ್ಟ್ ಕೊಡ್ತೀನಿ ನಾನು ನಿಮ್ಗೆ. ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವ್ ಯಾವ ರೀತಿ ಒಳಯಣಸಿಪುರಕ್ಕೆ ಬಂತು, ಅಲ್ಲಿ ಒಳಯಣಸಿಪುರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಅವರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯ್ತು ಅಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ. ಅಲ್ಲಿ ಸರ್ ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮ್ಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದಲ್ಲಿ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ? ಇಲ್ಲಿ ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮ್ಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಲಾಸ್ಟ್ ಅಲ್ಲಿ ಆಗಲ್ಲ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು, ಅದು ಹೆಂಗ್ ಕರ್ಕೊಂಡ್ಬಂದ ನಾವಲ್ಲಿ ನಾವೇನ್ ಅವ್ರ ಪಾತ್ರ ಅನ್ನೋದು ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಇರೋ ಸತಿ ಅವರ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ಸರ್ ಒಂದ್ ನಿಮಿಷ, ನಿಮ್ಗೆ ಬೇಕಾಗಿರೋದು ಯಾರು ಅಂತಂದ್ರೆ ಇದರಲ್ಲಿ ಪಾತ್ರಧಾರಿ ಯಾರು, ಏನ್ ಮಾಡ್ತಾವ್ರೆ ಇದರಲ್ಲಿ ಕೊಡ. ಇಲ್ಲಿ ಕೇಳ್ರಿ, ನಾವು ಇದು ಎಂಕ್ವೈರಿ ಇಡ್ತಾರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲ. ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾಗಿದೆ ನಿಮ್ಗೆ. ಅಲ್ಲಿ ಅದಲ್ಲ, ನಾವು ನಿಮ್ಗೆ ನೀವು ಕೇಳ್ಕೊಳ್ಳಿ, ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಹೇಳಿ. ನೀವು ಅಡ್ವೊಕೇಟ್ ಅವರು, ಸೆಕೆಂಡ್ ಬಿಜೆಪಿ ಲೀಡರ್ ಅವರು, ಹೇಳಿ. ನೀವು ಅಲಿಗೇಷನ್ ಮಾಡಿರೋದು ಕಾಂಗ್ರೆಸ್ ಗವರ್ನಮೆಂಟ್ ಮೇಲೆ, ಕಾಂಗ್ರೆಸ್
ಎಸ್ ಹೌದು, ನಾವು ಅಷ್ಟೇ ಮಾಡೋದು. ನಾವು ಇದು ಸಿಬಿಐ ಕೊಡ್ಬೇಕಿತ್ತು, ನಮಗೆ SIT ಮೇಲೆ ನಂಬಿಕೆ ಇಲ್ಲ. ನಾವು ಕೊಡ್ತೀವಿ. ಎಸ್ ನಾವು ಕೊಡ್ತೀವಿ. ನಾವಲ್ಲಿ ಅಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಾರಣಕ್ಕೆ, ಯಾಕೆಂದ್ರೆ ನಮಗೆ ಕಂಟೆಂಟ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಅಲ್ಲಿ ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಹೊರಡ ಬರ್ತದೆ. ನಾವಲ್ಲಿ ನಾವು ಕೊಡ್ತಾ ಇದ್ದೀವಿ. ನಮಗೆ DK ಶಿವಕುಮಾರ್ ಪಾತ್ರ ಏನು ಅಲ್ಲಲ್ಲ ಸರ್. ಅವ್ರಿಗೆ ಸರಿ ಕೆಲಸ ಇದೆಯಾ ಇಲ್ಲ ಪ್ರಶ್ನೆ ಅಂತಲ್ಲ. ಇಲ್ಲಿ 1 ಸೆಕೆಂಡ್ ಹೇಳ್ತೀವಿ. ಇಲ್ಲಿಗೆ ಸರ್ ಈಗ ವಿಚಾರ ಸುಮ್ಮನೆ ಹೇಳ್ತೀವಿ. ನೀವು ಇನ್ನು 10 ಸಲ ತಗೊಳ್ಬೇಕಾರೆ ಇದನ್ನ 10 ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ DK ಶಿವಕುಮಾರ್ ಇದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ. ನಿಮ್ಗೆ ಅಲ್ಲಿ ಅವ್ರಿಗೆ ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮ್ಗೆ ಅಲ್ಲಿ. ಅವ್ರಿಗೆ ಅಲ್ಲಿ ನಿಮಗೆ ಬೇಕಾಯ್ತು 1 ನಿಮಿಷ ಸರ್. ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಹೊಟ್ಟಿದ್ರಲ್ಲ, ಅಲ್ಲಿ ನನ್ನ ಪಾತ್ರ ಸ್ವಲ್ಪ ಸರ್ 1 ನಿಮಿಷ ನಾವು ಹೇಳಕ್ ಯಾವ್ದಲ್ಲಿ ನನಗೆ SIT ಅವ್ರು ಕರೆದಿದ್ದಾರೆ. ಈಗ 1 ಸೆಕೆಂಡ್ ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ SIT ಸರ್. 1 ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲಿ DK ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾ ನಿಮ್ಗೆ. ಅಲ್ಲಿ ನಿಮ್ಗೆ ಬೇಕಾ ಯು ವಾಂಟ್ DK ಶಿವಕುಮಾರ್ ಸರ್. ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು. ನಾವಲ್ಲಿ ನಾವು ಇಲ್ಲಿ ಕೇಳಿ 1 ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಲ್ವಾ? ಆಯ್ತಲ್ಲ ನಿಮ್ ಯಾವ್ದು ಸರ್? ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ ಆಫರ್ ಇಲ್ಲಿ ಕೇಳಿ. ಆಫರ್ ಫೋನಲ್ಲಿ ಮಾತಾಡಿಲ್ಲ, ನನ್ ಕರ್ಸಿದ್ರು. ಆಫರ್ಗೆ ನನ್ ಕರ್ಸಿದ್ರು ಹೇಳಿ. ಇಲ್ಲಿ ಪಾಯಿಂಟ್ಸ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ನನಗೆ DK ಶಿವಕುಮಾರ್ ಅವರು ಫೋನ್ ಅಂದ್ರೆ ಎಲ್ಲ ಶಿವರಾಮೇಗೌಡರು DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಯಾವ್ದು ಈಗ ಇರೋಂತ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡುವಂತವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದ್ರು ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವರು ಪ್ರಯೋಜನ ಆಗಲ್ಲ. ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತ ನಾನು ಅದನ್ನ ಹೇಳ್ತೀನಿ ಅಲ್ಲಿ ಅವ್ರ ಬಾಯಿ ಬಿಡಿಸ್ಕೊಳಕಲ್ಲಿ. ಆಗ ಅವ್ರೇನ್ ಹೇಳ್ತಾರೆ ಅಂತ ಅಂದ್ರೆ, ಹೌದಪ್ಪ ಸದ್ಯ ಇಷ್ಟನಾರ್ಥ ಮಾಡ್ತಿದೀವಲ್ಲ ಮರ ನಾವಲ್ಲಿ, ಅದನ್ನು ಮಾಡಕ್ಕಾಯ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡೆ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರೆ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರು ಇವರು. ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಲೆಕ್ಕನೇ ಇಲ್ಲ ಅಲ್ಲಿ. ಆದ್ರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ನನಗೆ SIT ಅಧಿಕಾರಿಗಳಿಂದ ಫೋನ್ ಬಂತು ನನಗೆ. ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ, ನೀವು ಬರ್ಬೇಕು ನೀವು ಅಂತ ಹೇಳಿ. ಸಾಕ್ಷಿ ವಿಚಾರಣೆ ಇಲ್ಲ ನಾನೇನು ನನ್ನದು ಇದ್ದುದೇನು ಅಂತಂದ್ರೆ, ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನ್ ಕೊಟ್ಟ ನಮ್ಗೆ, ಅಲ್ಲಿ ಏನ್ ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ DK ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನಂಗಲ್ಲಿ. ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್. ಅಲ್ಲ ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್. ಸುಮಾರು 1 ಸೆಕೆಂಡ್ ಇದೆ. ತಪ್ಪೇನಿದೆ ಸರಿ ಇದೆ ಅಂತ ಅನ್ನೋದು ಈ ಕೇಳಿ. ಇಲ್ಲಿ ನನ್ಗೆ ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದ್ರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ ಡಿಲೀಟ್ ಮಾಡಿ ಅಂದ್ರು. ಅದನ್ನ ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು SIT ಅವರು. ತನಿಖಾಧಿಕಾರಿಗಳು SP ಅವರೇ ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು. ಒಂದು ನಿಮಿಷ, SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದು ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್.
ಸ್ವಲ್ಪ ಸಾವಧಾನ. ನಾನು ಮೇಡಮ್ SIT ಅಂತ ಹಾಕೊಂಡಿದ್ದೀನಿ. ಒಂದು ನಿಮಿಷ. ಸ್ವಲ್ಪ ಸಾವಧಾನ. ವೇಟ್, ದಯವಿಟ್ಟು ಸ್ವಲ್ಪ. ಸರ್, ನಾನು ಏನ್ ಕೊಟ್ಟಿದ್ದೀವಿ ಅದನ್ನ ನೀವು ಮಾಡ್ಬೋದು. ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲ ಸರ್, ನಾವೇನ್ ಕೊಟ್ಟಿದ್ದೀವಿ ಅದನ್ನ ಕೊಡ್ಬೋದು ಅಷ್ಟೇ. ನಿಮಗೆ ಅಲ್ಲಿ ಮಿಕ್ಕಿದೆಲ್ಲ ಕೊಡಕ್ಕಾಗಲ್ಲ. ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಪ ಕಡಿಯಿಲ್ಲ ನಮ್ಮಲ್ಲಿ. ಆ ತನಿಖೆ ಮೇಲೆ ನಾವು ಇರೋದು ನಮ್ಮಲ್ಲಿ. ಆಯ್ತಾ ಸರ್, ಇಬ್ರು ಯಾರೋ ಇದ್ದಾರೆ ಸರ್ ಅವರಲ್ಲಿ. ಅವ್ರ ಹೆಸರು ನಾನು ಸೇವ್ ಮಾಡ್ಕೊಂಡಿಲ್ಲ. ಮೇಡಮ್ SP ಅವರು, ಅವ್ರ ಹೆಸರು ಇದೆ ನಂಗಿಲ್ಲ. ಹೆಸರು ಮರ್ತೋಗಿ ನಂಗೆ. ಅಂದ್ರೆ ಇಬ್ರೇ ಸರ್, ಈ ಕೇಸ್ ಇಬ್ಬರನ್ನೇ ಹಾಕಿರೋದಲ್ಲಿ. ಒಂದು ನಿಮಿಷ, ಅದಾದ ನಂತರ ಒಂದು ನಿಮಿಷ ರೀ. ಇರಿ, ಸ್ವಲ್ಪ ಟೈಮ್ ಕೊಡಿ ಸರ್. ಹೆಸರು ಬರ್ಕೋಬರ್ಕಾಗಲ್ಲ ಸರ್ ನಾವಲ್ಲಿ. ನಮ್ಗೆ ಕರೆದಿದ್ರಲ್ಲ ಅದು ಹೇಳ್ಬೋದಲ್ಲಿ. ನಮ್ಗೆ ಏನೋ ಒಂದು ವೇ ಹೋಗ್ತಾರೆ, ಡೈವರ್ಟ್ ಮಾಡಿ. ಇನ್ಚಾರ್ಜ್ ಆಫ್ ಇನ್ವೆಸ್ಟ್ ಇದಕ್ಕೆ SIT ಯಾರು ಇಬ್ರು ಹಾಕಿದ್ರೆ ಅದರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ರು ನನ್ನ ತನಿಖೆ ಮಾಡಿದಂಥದ್ದು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು. ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನು ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವೆಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರ್ಬೇಕನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ. ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಇನ್ನೊಂದು ಸರ್ ರೀಪ್ಲೇ ಮಾಡಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಕಟ್ಟಿದ್ರು. ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾನೆ ಅಂತೇಳಿ ಅವನಿಗೆ ಪೆನ್ ಡ್ರೈವ್ ಇರೋದಕ್ಕೆ ಮೈನ್ ಆರೋಪಿ ಅವನೇ ಅಲ್ವಾ ಅಲ್ಲಿ. ಡ್ರೈವರ್ ಯಾರು ವಶದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲಿ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಅವನು ಏನೋ ಹೊರಗಡೆ ಕಳಿಸೋ. ಹೊರಗಡೆ ಕಳಿಸ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಬಿಗಿಯಾಗಿ ಕೇರ್ ಮಾಡಬೇಕು ಅಂತ ಮಾಡಿ. ಆಯ್ತಾಯ್ತಾಯ್ತಣ್ಣ, ಆಯ್ತಣ್ಣ. ನಮ್ಗಳಿಗೆ ಏನು ಮಾಹಿತಿ ಕೊಡಬೇಕು ಕೊಡಿ, ನಾನು ತಲುಪುತ್ತೀನಿ. ಸರಿ 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 ಅಣ್ಣ, ಸರಿ ಅಣ್ಣ, ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು. ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ, ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 times ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ, ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು, ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆನ್ ಡ್ರೈವ್ ಹಂಚಿರೋಂಥ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ. ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನಲ್ಲಿ. ಅದು ಹುಡುಕ್ಲೇ ಇಲ್ಲ ಇವರಲ್ಲಿ. ಆದ್ರೆ ಡ್ರೈವರ್ನ ಎಲ್ಲಿ ಮಡಿಗೆವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನ್ ಮಾಡ್ತಾವ್ರೆ ಅಂತ ಅಂದ್ರಲ್ಲಿ ಅವರೆಲ್ಲಾರನ್ನು ಬಿಟ್ರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದ್ದಾರೆ ನಾವಲ್ಲಿ. ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ. ನಾವು ರಕ್ಷಣೆ ಮಾಡ್ಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅಂದ್ರೆ ರಕ್ಷಣೆ ಮಾಡ್ಬೇಕಂತಂದ್ರೆ ನಮ್ಮ ಹೋರಾಟ ಅದು ಇರ್ತದೆ ಅಲ್ಲಿ. ಆದ್ರೆ ಎಲ್ಲಾ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಒಂದ್ ಸೆಕೆಂಡ್ ಸ್ವಲ್ಪ ಸರ್, ಒಂದ್ ನಿಮಿಷ ಒಂದ್ ಸೆಕೆಂಡ್ ಸರ್, ಹೇಳ್ತೀನಿ ನಾನು ನಿಮಗೆ. ಅದು ಕೊಡ್ತೀನಿ ಆದ್ರೆ ಹೇಳ್ತೀನಿ ಈಗ ಅಲ್ಲಿ. ಹೌದಲ್ವಾ? ಒಂದ್ ಸೆಕೆಂಡ್ ಕ್ಲಿಯಾರಿಟಿ ಮಾಡ್ತೀನಿ ಅಲ್ಲಿ. ನಿನ್ನೆವರೆಗೆ ಸಂಧಾನ ಆಯ್ತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲಾ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ.
ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, ಡಿ.ಕೆ. ಶಿವಕುಮಾರ್ ಅವರು. ಈ ಕೇಸ್ ಡೆವಲಪ್ಮೆಂಟ್ಸ್ ಎಲ್ಲ ಈಗ ನಡೀತಿದ್ದಲ್ಲ, ಅರೆಸ್ಟ್ ಆದ್ಮೇಲೆ ಆಗ್ತಾ ಇರೋದು ಈ ಸಂಧಾನ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ಈ ಡೆವಲಪ್ಮೆಂಟ್ಸ್ ಡೇಟ್ ಯಾವಾಗಿಂದ ಅಂತ? ಇದು ಇಲ್ಲ, ಇನ್ನ ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಒಂದು ದಿವಸ ಮುಂಚಿತವಾಗಿ ಸ್ಟಾರ್ಟ್ ಆಯ್ತದು. ರೇವಣ್ಣ ಅರೆಸ್ಟ್ ಆಗಿತ್ತಲ್ಲ, ಅದ್ರ ನಂತರ ಅರೆಸ್ಟ್ ಆಗಿದ್ದಲ್ಲಿ ಅರೆಸ್ಟ್ ಆದ್ಮೇಲೆ ಮಾತನಾಡ್ತಾರೆ. ಇದಾದ್ಮೇಲೆ ಸರ್ 4 ದಿವಸ ಯಾವ ಡೇಟ್ ನೋಡೋದು? ಡೇಟ್ ಮೊನ್ನೆ 3 ದಿವಸದ ಹಿಂದೆ ರಾತ್ರಿ 12:48 ನನಗೆ ಫೋನ್ ಬರ್ತದೆ. ಅಲ್ಲಿ ರಾತ್ರಿ 12:40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನು ಅರೆಸ್ಟ್ ಆಗಿತ್ತಿಲ್ಲ, ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ. ಇನ್ನ ಎಫ್ಐಆರ್ ಆಗಿತ್ತು. ಸರ್, ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುವು ಕಾಣಿಸೋದ್ರಲ್ಲಿ ಅವ್ರ ಗುರಿ ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ ಇಲ್ಲ ಅವ್ರಲ್ಲಿ. ಅವ್ರ ಗುರಿ ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವ್ರ ಕುಟುಂಬನ ಅಂದ್ರೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆಯಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲಿ ನಾನು ರೇಪ್ ಮಾಡ್ಬಿಟ್ಟಾರೆ ಅಂತ ಹೇಳಿ ಇನ್ನೂ ಹಲವಾರು ಭಾಷೆಗಳು ಉಪಯೋಗಿಸಿದಾರಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡಕ್ಕಾಗಲಿಲ್ಲ, ಬಹಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲಾನು ಕಳ್ಕೊಂಡಿದ್ಯಾ, ನಿಂಗಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನ್ ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ಅಲ್ಲಿ ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಸಾಕಷ್ಟು ಪ್ರಭಾವಿಗಳ ಗಂಭೀರ ಸಂಬಂಧಪಟ್ಟಂತೆಲ್ಲ ಕೂಡ ದಾಖಲೆ ಇದೆ. ಅವರೇನು ಮಹಾರಾಷ್ಟ್ರ ಮೊಕದ್ದಮೆ ಖಂಡಿತ ಹಾಕ್ಬೋದು, ನಾನು ವೆಲ್ಕಮ್ ಮಾಡ್ತೀನಿ. ನಾನು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದಲ್ಲಿ ಮನೆ ಇದೆ ಅಣ್ಣ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡೇ ಆಯ್ತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನ ವಿರುದ್ಧವಾಗಿದ್ದಲ್ಲಿ